ಮಿಡ್ಲ್ ಈಸ್ಟ್ನಲ್ಲಿನ ಬದಲಾವಣೆಗಳು ಲಾಸ್ಟ್ ಒಂದು 15-20 ವರ್ಷದ ಬದಲಾವಣೆಗಳನ್ನು ಹೆಂಗೆ ನೋಡ್ತೀರಿ ನೀವು? ರಂಜಾನ್ ತಿಂಗಳು ನಡೀತಾ ಇದ್ದೀನಿ ಈಗ. ನಾನು ಕಳೆದ ರಂಜಾನ್ ತಿಂಗಳಲ್ಲಿ ದುಬೈನಲ್ಲಿದ್ದೆ. ದುಬೈ ವಾಸ್ ಲೈಕ್ ರಂಜಾನ್ ತಿಂಗಳಲ್ಲಿ ಪಾಮ್ ಜುಮೇರಾದಲ್ಲಿ ಒಂದು ಪಾರ್ಟಿ ನಡೀತಾ ಇರೋದು ನೋಡಿದೆ ನಾನು. ದುಬೈನ ಒಂದು ಬೀಚ್ಗೆ ಹೋದೆ. ಅಲ್ಲಿ ಒಟ್ಟಾರೆ ಜೀವನ ಪದ್ಧತಿನೇ ಎಷ್ಟು ಬದಲಾಗಿ ಹೋಗಿದೆ ಅಂತ. ನಾನು ಲಾಸ್ಟ್ ಐ ವೆಂಟ್ ಟು ಅಬುದಾಬಿ ನೋಡಿಬಿಟ್ರೆ. ಆ್ಯಂಡ್ ಈ BMS ಅನ್ನುವಂಥ ಎಂಥ MBS ಮೊಹಮ್ಮದ್ ಬಿನ್ ಸಲ್ಮಾನ್ ಅನ್ನುವಂಥ ರಾಜ ಸೌದಿ ಅರೇಬಿಯಾಗೆ ಬಂದ ನಂತರ ಅಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಫಾರ್ ದ ಫಸ್ಟ್ ಟೈಮ್ ಹೆಣ್ಣು ಮಕ್ಕಳಿಗೆ ಡ್ರೈವಿಂಗಿಗೆ ಅವಕಾಶ, ಸಿನಿಮಾ ಥಿಯೇಟರ್ಗಳು ಓಪನ್ ಆದವು. ಈ ಬದಲಾವಣೆ ಇಡೀ ಜಗತ್ತನ್ನು ಒಂದು ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಾ ಇದೆ. ಅಂದರೆ ವಿ ಶುಡ್ ಅಪ್ಡೇಟ್ ಅನ್ನುವ ವಿ ಶುಡ್ ಓಪನ್ ಅಪ್ ಅನ್ನುವ ರೀತಿಯ ಬದಲಾವಣೆ. ಅದ್ರ ಜೊತೆಗೆ UAE ಹೇಳ್ತು ಯುರೋಪಿಯನ್ ದೇಶಗಳಿಗೆ ನಮ್ಮ ಮಕ್ಕಳು ಕಲಿಯೋದಕ್ಕೆ ಹೋದಾಗ ನಾವು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ವಿ, ಇನ್ಮೇಲೆ ಕೊಡೋದಿಲ್ಲ ಅಂತ. ಯಾಕೆ ಕೊಡೋದಿಲ್ಲ ಅಂದರೆ ಅವರು ಅಲ್ಲಿಗೆ ಹೋಗಿ ಇಸ್ಲಾಮಿಕ್ ಎಕ್ಸ್ಟ್ರೀಮಿಸಮನ್ನು ತಲೆಗೆ ಹಾಕ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳ್ತಾ ಇದೆ. ಯುರೋಪಿಗೆ ಹೋದರೆ ಇಸ್ಲಾಮಿಕ್ ಎಕ್ಸ್ಟ್ರೀಮಿಸ್ಟ್ಗಳಾಗಬಹುದು ನಮ್ಮ ಮಕ್ಕಳು, ನಾವು ಸ್ಕಾಲರ್ಶಿಪ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಅಂದರೆ ಈ ಬದಲಾವಣೆಗಳನ್ನು ಗಮನಿಸಿ ನೀವು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ವಿದೇಶಾಂಗ ಸಚಿವರು ಓಪನ್ ಆಗಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಯುರೋಪ್ನಿಂದ ಹೆಚ್ಚು ಇಸ್ಲಾಮಿಕ್ ಭಯೋತ್ಪಾದಕರು ಬರ್ತಾರೆ, ಯಾಕಂದ್ರೆ ಇಸ್ಲಾಂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ಕೊಂಡಿದ್ದಾರೆ ಅವರು ಅಂತ. ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ಕೊಂಡಿದ್ದಾರೆ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅದನ್ನ ಅಂತ. ಈ ಬದಲಾವಣೆಗಳನ್ನ ಹೆಂಗೆ ನೋಡ್ತೀರಿ? ನನಗೆ ಐ ಆಮ್ ಬಿಕಮಿಂಗ್ ಮೋರ್ ಹೋಪ್ಫುಲ್ ಟುವರ್ಡ್ಸ್ ಮಿಡ್ಲ್ ಈಸ್ಟ್. ಅಬ್ಸಲ್ಯೂಟ್ಲಿ. ಈಗ ಏನು ಗೊತ್ತಾ, ವರ್ಲ್ಡ್ ಯಾವ ಡೈರೆಕ್ಷನಿಗೆ ಹೋಗ್ತಿದೆ ಅಂದರೆ, ನೀವು ಜಸ್ಟ್ ನೋಡಿ, ಎಲ್ಲ ಕಡೆ ಒಂದೇ ಫೋಕಸ್ ಏನಿದೆ, ಡೆವಲಪ್ಮೆಂಟ್. ಹೌದು, ಈಗ ಅಮೇರಿಕಾ ಎಲ್ಲಿಗಾದರೂ ಹೋದರೆ ಏನಕ್ಕೆ ಹೋಗ್ತಿದೆ? ದೇ ವಾಂಟ್ ಟು ಡೆವಲಪ್ ದೇರ್ ಕಂಟ್ರಿ. ಟ್ರಂಪ್ ಏನೇ ಮಾಡಲಿರಿ ಅವ್ರ ದೇಶಕ್ಕೋಸ್ಕರ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ, ದುಡ್ಡು ತೊಗೊಂಡು ಹೋಗ್ತಿದ್ದಾನೆ. ಅವ್ನ ದೇಶಕ್ಕೆ ಅವ್ನು ಕಳ್ತನ ಮಾಡ್ತಿದ್ದಾನೆ, ಬಟ್ ಕಳ್ತನ ಮಾಡೋದ್ರೂ ದುಡ್ಡು ತೊಗೊಂಡು ಹೋಗ್ತಿದ್ದಾನೆ. ಅವನ ದೇಶಕ್ಕೆ ಅವ್ನು ಒಳ್ಳೇದೇ ಮಾಡ್ತಾ ಇದ್ದಾನೆ. ಒಬ್ಬ ಪ್ರೆಸಿಡೆಂಟ್ ಆಗಿ ಅವರ ಡಾಕ್ಟ್ರಿನ್ಸ್ ಪ್ರಕಾರ ಏನೋ ಒಂದು ಕಳ್ತನ ಮಾಡ್ಕೊಂಡು ಹೋದ್ರೂ ಈ ಸ್ಟೇಕ್ ಆಯಿಲ್ ಅಮೇರಿಕಾಗೆ ಅವ್ನು ಕರೆಕ್ಟಾಗಿ ಮಾಡ್ತಿದ್ದಾನೆ. ಪ್ರತಿಯೊಂದು ದೇಶದ ರಾಜ ರಾದರ್ ಪ್ರೆಸಿಡೆಂಟ್ಸ್ ಯಾರಿದ್ದಾರೆ, ಪ್ರೈಮ್ ಮಿನಿಸ್ಟರ್, ಹೆಡ್ ಆಫ್ ದ ಸ್ಟೇಟ್ಸ್ ಯಾರ್ಯಾರಿದ್ದಾರೆ, ಪ್ರತಿಯೊಬ್ಬರು ಇದೇ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಹೀಗಿದ್ದಾಗ ಯಾವ ಒಂದು ಸೊಸೈಟಿ ಹಿಂದೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ, ಬೀಯಿಂಗ್ ಫಂಡಮೆಂಟಲಿಸ್ಟ್ ಅಂತ ಹೇಳಿದ್ರೆ ಉಸಿರಾಡೋಕ್ಕೂ ಪರ್ಮಿಷನ್ ತಗೊಳ್ಳೋಂತಹ ಫಂಡಮೆಂಟಲಿಸಮ್ ಕೆಲವೊಂದು ಸೊಸೈಟೀಸಲ್ಲಿ ಇವತ್ತು ಇದೆ. ಅವರಾಗವರೇ ದೇ ಆರ್ ಬೀಯಿಂಗ್ ಲೆಫ್ಟ್ ಬಿಹೈಂಡ್. ಆ ಒಂದು ಲೆಫ್ಟ್ ಬಿಹೈಂಡ್ ಸೊಸೈಟೀಸ್ ಏನೇನಿದೆಯಲ್ಲ, ದೇ ಆರ್ ದ ಒನ್ಸ್ ದಟ್ ಆರ್ ಬೀಯಿಂಗ್ ಟಾರ್ಗೆಟೆಡ್. ಆ್ಯಂಡ್ ಈಗ ಎಂಟೈರ್ ಮಿಡ್ಲ್ ಈಸ್ಟ್ ಹ್ಯಾಸ್ ಕಮ್ ಆಫ್ ದಿ ಏಜ್ ಸರ್. ಅವ್ರಿಗೆ ಅರ್ಥ ಆಗಿದೆ, ನಾವು ಇದೇ ಒಂದು ಫಂಡಮೆಂಟಲಿಸಮಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ, ನಾವು ಇದೇ ರಿಸ್ಟ್ರಿಕ್ಷನ್ಸ್, ಮನುಷ್ಯರ ಮೇಲೆ ಮನುಷ್ಯರು ನಾವು ರಿಸ್ಟ್ರಿಕ್ಷನ್ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಉದ್ಧಾರ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ.